ಅಕ್ಕಿ ಹಿಟ್ಟಿನ ಚಿಪ್ಸ್ ಮಾಡುವ ವಿಧಾನ. ಅದಕ್ಕೆ ಬೇಕಾಗಿರುವಂಥದ್ದು ಖಾರ ಪುಡಿ, ಎಳ್ಳು, ಅಜ್ವಾನ ಕಾಳು, ಶೇಂಗಾ, ಅಕ್ಕಿ ಹಿಟ್ಟು, ಉಪ್ಪು. ಗ್ಯಾಸ್ ಒಲೆ ಮೇಲೆ ಒಂದು ಪಾತ್ರೆಯೊಳಗೆ ಶೇಂಗಾ ಹಾಕ್ಕೊಂಡು ಸ್ವಲ್ಪ ಹುರ್ಕೊಬೇಕು. ಇದನ್ನು ಹುರ್ಕೊಂಡಾಗಿದೆ. ಇವಾಗ ಇದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಬೇಕು. ಶೇಂಗಾ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿರೋದು. ಇವಾಗ ಗ್ಯಾಸ್ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಲೋಟ ನೀರು ಹಾಕಬೇಕು. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಚೆನ್ನಾಗಿದು ಕುದಿಬೇಕು ನೀರು. ಇವಾಗ ನೀರು ಮಳ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಅಜ್ವಾನ ಕಾಳು, ಸ್ವಲ್ಪ ಇಂಗು, ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಖಾರ ಪುಡಿ. ಖಾರ ನೋಡ್ಕೊಂಡು ಹಾಕೊಬೇಕು. ಇವಾಗ ಅಕ್ಕಿ ಹಿಟ್ಟು ಹಾಕಬೇಕು. ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಈಗ ಮಾಡ್ಕೊಂಡಿರೋಂಥದ್ದನ್ನು ಈಗ ಒಂದು ಬಟ್ಲಿಗೆ ಹಾಕ್ಕೊಬೇಕು. ಹುರ್ಕೊಂಡಿರೋಂತಹ ಶೇಂಗಾ ಪುಡಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಎಳ್ಳು ಹಾಕಿ ಚೆನ್ನಾಗಿ ನಾದ್ಕೊಬೇಕು. ಈ ಥರ ಚೆನ್ನಾಗಿ ನಾದ್ಕೊಂಡು ಇಟ್ಕೊಬೇಕು. ಇವಾಗ ಸ್ವಲ್ಪನೇ ಈ ಥರ ತೊಗೊಬೇಕು. ಈ ಥರ ಇಷ್ಟಿಷ್ಟೇ ತೊಗೊಂಡು ಹಿಂಗೆ ತೊಗೊಂಡು ಹಿಂಗೆ ಹಾಕ್ಕೊಂಡು ಕೈಗೆ ಈ ಥರ ರೌಂಡ್ ಮಾಡಿಕೊಂಡು ಹಿಂಗೆ ಪ್ರೆಸ್ ಮಾಡಿ, ಆಮೇಲೆ ಏನಿಲ್ಲ ಈ ಥರ ಸಣ್ಣದಾಗಿ ಪ್ರೆಸ್ ಮಾಡ್ಕೊಬೇಕು. ಈ ಥರ ಪ್ರೆಸ್ ಮಾಡ್ಕೊಂಡು ಇಷ್ಟಿಷ್ಟೇ ಸಣ್ಣದಾಗಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಬೇಕು. ಒಂದು ಪ್ಲೇಟಲ್ಲಿ ಇಟ್ಕೊತಾ ಬರಬೇಕು. ಈ ಥರ ಮಾಡಿ ಇಟ್ಕೊಬೇಕು. ಇವಾಗ ಇದನ್ನು ಎಣ್ಣೆಲಿ ಹಾಕಿ ಕರಿಬೇಕು. ಮೇಲೆ ಒಂದು ಬಾಣಲಿ ಇಟ್ಕೊಂಡು ಕರಿಯೋಕ್ಕೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಕಾಯಕ್ಕೆ ಬಿಡೋಣ. ಇವಾಗ ಎಣ್ಣೆ ಕಾದಿದೆ. ಕಾದಿರೋಂಥ ಎಣ್ಣೆಗೆ ಮಾಡ್ಕೊಂಡಿರೋ ಒಂದೊಂದನ್ನಾಗೆ ಬಿಡ್ತಾ ಹೋಗ್ಬೇಕು. ಇದರಲ್ಲಿ ಈ ಥರ ತಿರುಗಿಸ್ಕೊಬೇಕು. ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. 1-2 ಸೆಕೆಂಡ್ ಬಿಟ್ಟು ಆಮೇಲೆ ತಿರುಗಿಸ್ಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆದಮೇಲೆ ಇವಾಗ ಇದನ್ನು ಹೊರಗೆ ತೆಗೆದುಬಿಡಬೇಕು. ನೋಡಿ, ಗರಿ ಗರಿಯಾದ ಅಕ್ಕಿ ಹಿಟ್ಟಿನ ಚಿಪ್ಸ್ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಹಾಂ.